ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮೂರ ತೇರು ಮತ್ತು ಹೂ ಕರಗ ಮತ್ತು ಪಲ್ಲಕ್ಕಿ ಉತ್ಸವ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಗಳ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಿಮ್ಗಳ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಶೋರ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಾವು ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ನಮ್ಮೂರ ಹಸಿ ಕರಗ ಮತ್ತು ದೀಪೋತ್ಸವ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನ ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ದಟ್ ಈಸ್ 5th ಏಪ್ರಿಲ್ ನಮ್ಮೂರಲ್ಲಿ ತೇರು ನಡೀತು, ಕೋದಂಡರಾಮ ಬ್ರಹ್ಮರಥೋತ್ಸವ. ಸೊ ಅದನ್ನೆಲ್ಲ ಮಾಡಿ ಮಧ್ಯಾಹ್ನ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಸಂಜೆ ಒಂದು 7 o'clock ಹಂಗೆ ಮತ್ತೆ ನಾವು ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಬಂದುಬಿಟ್ಟು ದೃಷ್ಟಿ ತೆಗಿತಾರೆ ತೇರಿಗೆ. ಸೊ ಫುಲ್ ಅದು ಚೆನ್ನಾಗಿರುತ್ತೆ. ಮತ್ತು ಆವಾಗ ಮತ್ತೆ ಇನ್ನೊಂದು ಸತಿ ಸ್ವಲ್ಪ ದೂರ ತೇರು ಎಳಿತಾರೆ. ಸೊ ಅದೆಲ್ಲ ಇವಾಗ ನಡೀತಾ ಇದೆ. ಸೊ ನೋಡ್ಬೋದು ಹೆಂಗೆ ತೇರಿಗೆ ದೃಷ್ಟಿ ತೆಗಿತಾ ಇದ್ದಾರೆ ಅಂತೇಳ್ಬಿಟ್ಟು. ಆ್ಯಂಡ್ ತೇರಿಗೆ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ದೂರ ಲೈಕ್ 50 to 100 meters ಮತ್ತೆ ತೇರನ್ನ ಇಳಿತಾರೆ. ಸೊ ಲೈಕ್ ಅದು ಸಕ್ಸಸ್, ಲೈಕ್ ಇದು ಮಾಡ್ದಂಗೆ ಕಂಪ್ಲೀಟ್ ಆದಂಗೆ ಈ ವರ್ಷಕ್ಕೆ. ಸೊ ಲಾಸ್ಟ್ ವರ್ಷವೂ ಆ್ಯಕ್ಚುಲಿ ಮಾಡಿದರು, ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಆ್ಯಸ್ ಇಟ್ ಈಸ್ ಈ ವರ್ಷವೂ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ತೇರು ಎಳೆದ್ಬಿಟ್ಟು ಮತ್ತೆ ನಾವು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಹೋಗಿದ್ದೆ ಬಳೆ ಶಾಸ್ತ್ರ ನೋಡೋಕ್ಕೆ. ಸೊ ಬಳೆ ಶಾಸ್ತ್ರ ಮತ್ತು ತಾಳಿ ಕಟ್ಟೋ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದನ್ನ ನೋಡೋಕೆ ಹೋದ್ವಿ. ಸೊ ಫಸ್ಟ್ಲಿ ಇಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದುಬಿಟ್ಟು ನಾವು ಶಿವನ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಆ್ಯಂಡ್ ಇವಾಗ ನಾವು ಬಳೆ ಶಾಸ್ತ್ರ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಸೊ ನೋಡ್ಬೋದು ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು. ಆ್ಯಂಡ್ ಈ ಸತಿ ತಾಳಿ ಕಟ್ಟೋದು ನಾನು ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಕ್ಯಾಮ್ರಾಮ್ಯಾನ್ ಏನಿದ್ರು ಅವರು ಅಡ್ಡ ಬಂದುಬಿಟ್ಟಿದ್ರು. ಸೊ ಅಷ್ಟಾಗಿ ವೀಡಿಯೋ ಮಾಡಿಲ್ಲ. ಸೊ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡ್ದಂಗೆ ಹಸಿ ಕರಗ ಮಾಡುವಾಗ ಕರ್ಪೂರ ಸೇವೆ ಮತ್ತು ಪೋತ್ರಾಜಕ್ಕೆ ಚಾಟಿಯಲ್ಲಿ ಇಟ್ಕೊಟ್ಟಿದ್ದು ಮತ್ತು ವೀರಕುಮಾರಲ್ಲ ಅವ್ರು ಅಲಕ್ ಸೇವೆ ಮಾಡಿದ್ರಲ್ಲ ಅದೇ ಥರ ಮತ್ತೆ ಇಲ್ಲೂ ಮಾಡ್ತಾರೆ. ಸೊ ನೋಡ್ಬೋದು ಯಾವ ಥರ ಮಾಡ್ತಾವ್ರೆ ಅಂತೇಳ್ಬಿಟ್ಟು. ಸೊ ಇದನ್ನೆಲ್ಲ ಮಾಡಿಬಿಟ್ಟು ನೆಕ್ಸ್ಟು ದೇವಸ್ಥಾನ, ಕರ್ಗದ ದೇವಸ್ಥಾನ, ಮುತ್ತೇಲಮ್ಮ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗ್ತಾರೆ. ಸೊ ಲಾಸ್ಟ್ ಹಸಿ ಕರಗದಲ್ಲಿ ನಾನು ತುಂಬ ದೂರದಿಂದ ವೀಡಿಯೋ ಮಾಡಿದ್ದೆ. ಬಟ್ ಈ ಸತಿ ನಾನು ಪೋತ್ರದ ಚಾಟಿ ಇಟ್ಕೊಡೋದು ಮತ್ತು ಅವರು ಹಲಕ್ ಸೇವೆ ಮಾಡೋದೆಲ್ಲ ತುಂಬ ಹತ್ತಿರದಿಂದ ವೀಡಿಯೋ ಮಾಡಿದ್ದೀನಿ. ಅದೆಲ್ಲ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ.
ಸೊ ನೋಡ್ಬೋದು ಹೆಂಗೆ ಪೋತ್ರಾಜಕ್ಕೆ ಚಾಟಿಯಲ್ಲೆಲ್ಲ ಇಟ್ಕೊಟ್ರು ಅಂತೇಳ್ಬಿಟ್ಟು. ಸೊ ಇವಾಗ ವೀರ್ಕುಮಾರ್ ಏನಿದ್ದಾರೆ ಅವರೆಲ್ಲ ಅವ್ರ ಅಲ್ಲಿಗೆ ಸೇವೆ ಮಾಡ್ತಾರೆ. ಸೊ ಅವ್ರು ಅಲ್ಲಿಗೆ ಸೇವೆ ಮಾಡಿಬಿಟ್ಮೇಲೆ ನೆಕ್ಸ್ಟು ಮುತ್ತೈಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಅಲ್ಲೂ ಹೋಗ್ಬಿಟ್ಟು ಅಲ್ಲಿ ಕರ್ಗದ್ದು ಇದೆಲ್ಲ ಜೋಡಿಸ್ಕೊಂಡು ಮತ್ತು ಊರೊಳಗಡೆ ಎಲ್ಲ ರೌಂಡ್ ಹೋಗುತ್ತೆ. ಸೊ ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಮನೆಗೆ ಹೋದ್ವಿ. ಬಿಕಾಸ್ ಮತ್ತೆ ಅವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಲ್ಮೋಸ್ಟ್ 1-2 hours ಆಗುತ್ತೆ ಎಲ್ಲ ಅವ್ರು ರೆಡಿ ಆಗೋಕ್ಕೆ. ಸೊ ಅದರಿಂದ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿ ಮತ್ತೆ ಇವಾಗ ನಾವು ದೇವಸ್ಥಾನ ಹತ್ರ ಬಂದ್ರಿ. ಸೊ ದೇವಸ್ಥಾನ ನಮ್ಮ ಅತ್ತೆ ಮನೆ ಪಕ್ಕದಲ್ಲೇ ಇರೋದ್ರಿಂದ ಸೊ ಈಸಿಯಾಗಿ ನಮ್ಗೆ ಕೇಳಿಸುತ್ತೆ ಬರೋದಲ್ಲ. ಸೊ ಕರೆಕ್ಟ್ ಟೈಮಿಗೆ ಆಚೆ ಅಲ್ಲಿಗೆ ಹೋಗಿದ್ವಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ರಾಕ್ ಕ್ಲಿಪ್ಸೇ ಹಾಕ್ತೀನಿ. ಬಿಕಾಸ್ ಅದು ಕೇಳಿಸ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜ ಗೂಸ್ ಬಂಪ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ಆದಷ್ಟು ನಾನು ರಾಕ್ ಕ್ಲಿಪ್ಸ್ ಹಾಕ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೆ ಹತ್ರ 2 ಸತಿ ಬರ್ತಾರೆ. ಫಸ್ಟು ದೇವಸ್ಥಾನದಿಂದ ಆಚೆ ಬಂದಿದ್ದ ತಕ್ಷಣ ನಮ್ಮ ಮನೆ ಹತ್ರ ಒಂದು ಸತಿ ಬರ್ತಾರೆ. ಯಾಕಂದರೆ ನಮ್ಮ ಮನೆ ಹತ್ರನೇ ಕರ್ಗದೇವ್ರ ಅವ್ರದ್ದು ಹುಟ್ಟಿದ ಮನೆ ಇರೋದು. ಸೊ ಫಸ್ಟ್ ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಅಲ್ಲಿಂದ ಮತ್ತೆ ಬೇರೆ ಜಾಗಕ್ಕೆಲ್ಲ ಹೋಗಿ ಮತ್ತೆ ಬೆಳಗ್ಗೆ ಒಂದು ಸತಿ ಬರ್ತಾರೆ. ಸೊ ಏನಪ್ಪ ಅಂದರೆ ಈ ಸತಿ ನನ್ನ ತಮ್ಮ ಕೂಡ ಫುಲ್ ಕರ್ಗದ ಜೊತೆ ಸುತ್ತಾ ಇದ್ದ. ಸೊ ಇವಾಗ ಕರ್ಗ ದೇವಸ್ಥಾನದಿಂದ ಆಚೆ ಬಂದಿಂದ ಹಿಡಿದು ಮತ್ತೆ ಬೆಳಗ್ಗೆ ನಮ್ಮ ಮನೆ ಹತ್ರ ಬರೋವರೆಗೂ ಫುಲ್ ಕರ್ಗದ ಜೊತೆನೇ ಇದ್ದವನು. ಸೊ ನೆಕ್ಸ್ಟ್ ಇಯರ್ ಆ್ಯಕ್ಚುಲಿ ಅವನು ರೆಡಿ ಆಗ್ತಾವನೆ ಅಲ್ಲಿಗೆ ಸೇವೆ ಎಲ್ಲ ಮಾಡೋಕ್ಕೆ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಮಸ್ತಾಗಿರುತ್ತೆ. ಸೊ ಅಲ್ಲಿಂದ ಮತ್ತೆ ಇವಾಗ ನಮ್ಮ ಸರ್ಕಲ್ ಏನಿದೆ ಲಕ್ಕೂರು ಸರ್ಕಲ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ದೊಡ್ಡ ಸ್ಟೇಜ್ ಹಾಕಿರ್ತಾರೆ. ಸೊ ಆ ಸ್ಟೇಜ್ ಮೇಲೆ ಒಂದು ಹತ್ತತ್ರ 1/2 hour to 1 hourವರೆಗೂ ಡ್ಯಾನ್ಸ್ ಮಾಡ್ತಾರೆ. ಸೊ ಮಾಡಿಬಿಟ್ಟು ಮತ್ತೆ ಊರೊಳಗಡೆ ಎಲ್ಲ ಹೋಗಿ ಮನೆ ಮನೆಗೂ ದರ್ಶನ ನೀಡೋದು.
ಕರ್ಗ ಎಲ್ಲ ನೋಡಿಕೊಂಡು ರಾತ್ರಿ ಮತ್ತೆ ನಾವು ಊರೊಳಗಡೆ ಎಲ್ಲ ಜಾತ್ರೆ ಎಲ್ಲ ರೌಂಡ್ ಹೊಡ್ಕೊಂಡು ನೈಟ್ ಬಂದು ಮತ್ತೆ ನಾವು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಫುಲ್ ಎಂಜಾಯ್ ಮಾಡ್ಕೊಂಡಿದ್ರಿ. ಸಡನ್ನಾಗಿ ನೋಡಿದ್ರೆ 3:30ಗೆ ಫುಲ್ ಕರ್ಗ ಬರ್ತಾ ಇರೋ ಸೌಂಡ್ ಬಂತು. ಸೊ ಅರ್ಜೆಂಟಲ್ಲಿ ಬೇಗ ಬೇಗ ಎಲ್ಲ ಕರ್ಗಾಗೆ ಹೂವು ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದು. ಸೊ ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿದ್ದರೆ ತುಂಬ ಲೇಟಾಗಿ ಬಂದಿತ್ತು ಕರ್ಗ, ಲೈಕ್ ಆಲ್ಮೋಸ್ಟ್ 5 o'clock ಹಂಗೆ ಬಂದಿತ್ತು ನಮ್ಮ ಮನೆ ಹತ್ರನೇ. ಸೊ ಈ ಸತಿ ಬೇಗ ಬಂದಿರೋದ್ರಿಂದ ನಾವು ಅದೇ ಟೈಮಿಗೆ ಬರುತ್ತೆ ಅಂತ ಸ್ವಲ್ಪ ನೆಗ್ಲೆಕ್ಟೆಡ್ ಆಗಿದ್ರಿ. ಸೊ ಅದರಿಂದ ನಾವು ಜಾಸ್ತಿ ಏನು ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಿಲ್ಲ ರಂಗೋಲಿಗೆ. ಆ್ಯಂಡ್ ಇವಾಗ ಬೆಳಿಗ್ಗೆ ಕರ್ಗ ಎಲ್ಲ ಹೋದ್ಮೇಲೆ ಮತ್ತೆ ನಾನು ರೆಡಿ ಆಗಿಬಿಟ್ಟು ಇವಾಗ ಪ್ರತಿ ಪಲ್ಲಕ್ಕಿಗಳಿಗೂ ಪೂಜೆಗೆ ಕೊಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಕೊಟ್ಬಿಟ್ಟು ಎಲ್ಲರೂ ಆ್ಯಕ್ಚುಲಿ ಮಲ್ಕೊಂಬಿಟ್ರು. ಬಟ್ ನಾನು ಅವಾಗ ಕೂಡ ನಿದ್ದೆ ಮಾಡಿಲ್ಲ. ಬಿಕಾಸ್ ನನಗೇನಪ್ಪ ಅಂದರೆ ನಾನು ಆ ಕರ್ಗ ಆಚೆ ಬರೋದನ್ನ ನೋಡಿದೆ, ಬಟ್ ತುಂಬ ದೂರದಿಂದ ನೋಡಿದ್ದೆ. ನಂಗೆ ಹತ್ತಿರದಿಂದ ನೋಡಬೇಕು ಅಂತ ಅನಿಸ್ತಾಯಿತ್ತು. ಸೊ ಅದರಿಂದ ನಾನು ನೈಟು ನಿದ್ದೆ ಮಾಡೋದೆ, ಬೆಳಗ್ಗೆನೂ ನಿದ್ದೆ ಮಾಡೋದೆ, ಹೋಗಿ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ನಾನು ನೋಡಬೇಕು ಅಂತೇಳ್ಬಿಟ್ಟು. ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಕರ್ಗದಲ್ಲಿ ಏನಿದೆ ಒಳಗಡೆ ಹೋಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ಬಿಕಾಸ್ ನನ್ನ ಸ್ಟೋರೇಜ್ ಫುಲ್ ಆಗಿಬಿಟ್ಟು, ಅದರಲ್ಲೂ ನಾನು ಆದಷ್ಟು ಫುಲ್ ವೀಡಿಯೋ ಮಾಡಿದೆ, ಸ್ನ್ಯಾಪ್ಚಾಟಲ್ಲಾಗಲಿ ಎಲ್ಲದರಲ್ಲೂ ವೀಡಿಯೋ ಮಾಡಿದೆ. ಬಟ್ ಲಾಸ್ಟ್ ಕ್ಲಿಪ್ಸ್ ಮಾತ್ರ ತುಂಬ ಮಿಸ್ ಆಯಿತು, ಅದು ತುಂಬ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ. ಸೊ ನಾನು ಕ್ಯಾಪ್ಚರ್ ಮಾಡಿರೋ ಪ್ರತಿಯೊಂದು ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಮೇಲೆ ಬರೋ ಕ್ಲಿಪ್ಸ್ ಎಲ್ಲ ಫುಲ್ ರಾಕ್ ಕ್ಲಿಪ್ಸ್ ಹಾಕ್ತೀನಿ. ಬಿಕಾಸ್ ಅದು ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತಂದರೆ ಲಿಟ್ರಲಿ 2 ಕಿವಿ ಸಾಲದಂತಿರ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಕೇಳೋಕ್ಕೆ. ಸೊ ಅದರಿಂದ ಸೊ ಇವಾಗ ಏನಪ್ಪ ಅಂದರೆ ಆ ಗರ್ಭಗುಡಿ ಏನಿದೆ ಅದಕ್ಕೆ 3 ರೌಂಡ್ಸ್ ಹೊಡಿತಾರೆ. ಸೊ 3 ರೌಂಡ್ ಹೊಡಿಯೋವಾಗ ಈ ಕಡೆ ಬಂದಾಗ ಇಲ್ಲಿ ದೇವರು ಅಲ್ಲಿ ಮತ್ತೆ ವೀರಕುಮಾರೆಲ್ಲ ಅಲ್ಲಿಗೆ ಸೇವೆ ಮಾಡ್ತಾರೆ. ನಮ್ಮ ಅಣ್ಣ ಅಂತೂ ಲಿಟ್ರಲಿ 3 ಸತಿನೂ ಅಲ್ಲಿಗೆ ಸೇವೆ ಮಾಡಿದ್ದಾರೆ 3 ರೌಂಡ್ ಹೊಡೆದಾಗ.
ಸೊ ಅದನ್ನೆಲ್ಲ ನೋಡಿಕೊಂಡು ನನ್ನ ಮನೆಗೆ ಬಂದು ಇನ್ನೇನು ನಿದ್ದೆ ಮಾಡೋಣ ಅಷ್ಟರಲ್ಲಿ ಮತ್ತೆ ನಮ್ಮ ಅಣ್ಣಂದಿರು ಎಲ್ಲರೂ ಬಂದರು. ಸೊ ಅವ್ರು ಬಂದಮೇಲೆ ನಾನು ನಿದ್ದೆ ಮಾಡ್ತೀನಾ, ಮತ್ತೆ ಇಲ್ಲ ಎದ್ದು ಎಲ್ಲ ಗೇಮ್ಸ್, ಕಾರ್ಡ್ ಗೇಮ್ಸ್ ಅದು ಇದು ಅಂತೆಲ್ಲ ಆಡ್ಕೊಂಡಿದ್ರಿ. ಆ್ಯಂಡ್ ಆದಷ್ಟು ನಾನು ಎಲ್ಲ ಕ್ಲಿಪ್ಸ್ನೆಲ್ಲ ಹಾಕಿದ್ದೀನಿ. ಬಟ್ ಕೆಲವೊಂದು ಕ್ಲಿಪ್ಸು ತುಂಬ ಮಿಸ್ ಆಗಿಬಿಟ್ಟಿದೆ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಶೋರ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮುಂದೆ ಅಂತೂ ಇನ್ನೂ ಸಾಕಷ್ಟು ಮಜವಾಗಿರೋ ವೀಡಿಯೋಗಳು ಬರ್ತಾ ಇರುತ್ತೆ. ಸೊ ಮೇಕ್ ಶೋರ್ ಯು ವೆಯ್ಟ್ ಫಾರ್ ದ್ಯಾಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಆಲ್ ಅಪ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್ ಬಾಯ್.